ನನ್ನ ಆತ್ಮೀಯ ಸ್ನೇಹಿತರೆ, ಈ ವಿಶ್ವ ಧ್ಯಾನ ದಿನದಂದು ಡಿಸೆಂಬರ್ 21ರಂದು ನಮ್ಮ ಪ್ರಪಂಚದ ಶಾಂತಿ ಮತ್ತು ಯೋಗಕ್ಷೇಮಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೆಲವೇ ನಿಮಿಷಗಳ ಕಾಲ ವಿರಾಮ ತೆಗೆದುಕೊಂಡು ನಿಮ್ಮೊಳಗೆ ಅಂತರ್ಗತಗೊಳಿಸಲು ಒಟ್ಟಿಗೆ ಧ್ಯಾನ ಮಾಡಲು ನಾನು ಆಹ್ವಾನಿಸುತ್ತೇನೆ. ಸಾವಿರಾರು ಅಥವಾ ಲಕ್ಷಾಂತರ ಹೃದಯಗಳು ಒಂದೇ ಧ್ಯಾನದ ಉದ್ದೇಶಕ್ಕಾಗಿ ಒಗ್ಗೂಡಿದಾಗ ಅದು ಸಾಮರಸ್ಯದ ಸೂಕ್ಷ್ಮ ಕ್ಷೇತ್ರವನ್ನು, ಒಂದು ಸಾಮೂಹಿಕ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ. ಒಂದು ಸಾಮೂಹಿಕ ಭಾವವು ರೂಪುಗೊಳ್ಳುತ್ತದೆ. ಈ ಕ್ಷೇತ್ರವು ಪ್ರೀತಿಯಿಂದ ತುಂಬಿದಾಗ ಅದು ಪರಿವರ್ತನೆಯ ಶಕ್ತಿಯಾಗುತ್ತದೆ. ಸಾಮೂಹಿಕ ಧ್ಯಾನದ ಶಕ್ತಿಯು ನಂಬಿಕೆ ಅಥವಾ ಹಾರೈಕೆಯ ವಿಷಯವಲ್ಲ. ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಸಂಶೋಧಕರು ಪ್ರಮುಖ ಜಾಗತಿಕ ಧ್ಯಾನಗಳ ಸಮಯದಲ್ಲಿ ಭೌತಿಕ ಅಳತೆ ಸಾಧನಗಳು ಹೆಚ್ಚು ಕ್ರಮಬದ್ಧವಾಗುವುದನ್ನು ಗಮನಿಸಿದರು. ಇದು ಸಾಮೂಹಿಕ ಮಾನವ ಕ್ಷೇತ್ರದಲ್ಲಿ ಸೂಕ್ಷ್ಮವಾದ ಸುಸಂಬದ್ಧತೆಯನ್ನು ಬಹಿರಂಗಪಡಿಸುತ್ತದೆ. ಹೃದಯವು ದೇಹದಲ್ಲಿ ಪ್ರಬಲವಾದ ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಅನೇಕ ಹೃದಯಗಳು ಶಾಂತಿಯ ಈ ಏಕೈಕ ಉದ್ದೇಶದಿಂದ ಒಗ್ಗೂಡಿದಾಗ ಆ ಫಲಿತಾಂಶಗಳನ್ನು ನಾವೆಲ್ಲರೂ ನೋಡಲು, ಸಾಕ್ಷಿಯಾಗಲು ಸಾಧ್ಯವಾಗುತ್ತದೆ. ಎಲ್ಲರಿಗೂ ಅತೀವ ಪ್ರೀತಿಯೊಂದಿಗೆ ದಯವಿಟ್ಟು ನಮ್ಮೊಂದಿಗೆ ಸೇರಿಕೊಳ್ಳಿ.